ಗ್ಯಾರಂಟಿ ಇದು ನೀನ್ ಸೆಲೆಕ್ಟ್ ಮಾಡಿದ ಸೀರೆ ಅಲ್ಲ. ನಾವು ಸೆಲೆಕ್ಟ್ ಮಾಡಿದ ಸೀರೆ ಬೇರೆ ಎಲ್ಲಿಗೋ ಹೋಗಿದೆ, ಬೇರೆ ಯಾರೋ ಸೆಲೆಕ್ಟ್ ಮಾಡಿದ ಸೀರೆ ನಮ್ಮ ಮನೆಗೆ ಬಂದಿದೆ. ಗ್ಯಾರಂಟಿ. ಅರೆ, ಇದೆಲ್ಲ ನಾವು ಸೆಲೆಕ್ಟ್ ಮಾಡಿದ ಸೀರೆನೇ ಅಲ್ಲ. ಏನೇ ಆಗಂದ್ರೆ ಆಯ್ತಮ್ಮ ಶಾಪಿಂಗು? ಆಯ್ತು. ಆ ಮ್ಯಾರೇಜ್ ಏಜೆಂಟಿಂದ ಮತ್ತು ಶೋಭಜ್ಜಿಯಿಂದ ಎಲ್ಲಾನು ಶಾಪಿಂಗ್ ಮಾಡಬೇಕಾಯ್ತು. ಗಂಡಿನ ಕಡೆಯವರು ಹಮ್ಮು ನಾವು ಹೇಳಿದ ಕಡೆನೇ ತಗೊಂಡು ನಿಂತಿರುತ್ತೆ. ಆಕ್ಚುಲಿ ಆರ್ತಿದೇನು ಇಲ್ಲ, ಎಲ್ಲ ಮುಚ್ಚಿದೆ. ಹಾಗನ್ಬೇಡ. ಹಿಂದೆ ಕೀ ಕೊಟ್ಟು ಮುಂದೆ ಮೂಕ್ ಬಸ್ಸಿ ಥರ ಇರ್ತಾಳೆ ಅವಳು. ಅವಳೇನು ಸಾಮಾನ್ಯಗಳನ್ನ ತಂದ್ಕೋಬೇಡ, ಎಲ್ಲ ಅವಳದೇ ಇರುತ್ತೆ ಮಾಸ್ಟರ್ ಪ್ಲಾನು. ಅಯ್ಯೋ, ನನಗೇನು ಆಗ ಅನಿಸಿಲ್ಲ. ಇನ್ನೊಂದೇನು ಗೊತ್ತಾ, ಇಲ್ಲಿ ತಗೊಂಬಂದಿರೋದು ಯಾವುದು ನನ್ನ ಸೆಲೆಕ್ಷನ್ನೇ ಅಲ್ಲ. ಅಂದರೆ ನಿನಗೆ ಯಾವ ಸೀರೆನೂ ಸೆಲೆಕ್ಟ್ ಮಾಡೋದಕ್ಕೆ ಬಿಡ್ಲಿಲ್ವಾ? ಹಾಗಲ್ಲ ಅರ್ಪಿತಾ, ನಾನು ಸೆಲೆಕ್ಟ್ ಮಾಡಿರೋ ಸೀರೆಗಳು ಎಕ್ಸ್ಚೇಂಜ್ ಆಗಿ ಬೇರೆ ಸೀರೆಗಳು ಬಂದಿದೆ. ನಮ್ಮ ಮನೆಯಲ್ಲೂ ನಾವು ಸೆಲೆಕ್ಟ್ ಮಾಡಿರೋ ಸೀರೆಗಳು ಬಂದಿಲ್ಲ. ಇದ್ರಲ್ಲಿ ಬೇರೆ ಯಾರ್ದು ಕೈ ಚಳಕ ಇದೆ. ಯಾರು? ಇದೆಲ್ಲ ಆ ರಂಜಿತದ ಕಿತಾಪತಿ. ನೀವು ಯಾವ್ಯಾವ ಕಲರ್ ಸೀರೆ ಸೆಲೆಕ್ಟ್ ಮಾಡಿದ್ರಿ? ನಾವು ನನಗೆ ಅಂತ ಗ್ರೀನ್ ಕಲರು ಯೆಲ್ಲೋ ಬಾರ್ಡರ್ ಸ್ಯಾರಿ ತಗೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಸೀರೆ. ಸೂರ್ಯ ಅವರೇ ತುಂಬಾ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ ಸೀರೆ ಅದು. ಇನ್ನೊಂದು ಸ್ಕೈ ಬ್ಲೂ ಕಲರು ಗೋಲ್ಡನ್ ಕಲರ್ ಬಾರ್ಡ್ರು, ತುಂಬಾ ಚೆನ್ನಾಗಿದೆ ಆ ಸೀರೆನು. ಅದನ್ನ ಸ್ವಾತಿ ರಿಸೆಪ್ಷನ್ಗೆ ಅಂತ ಇಟ್ಕೊಂಡ್ಲು. ತುಂಬಾ ಕಾಸ್ಟ್ಲಿ ಸೀರೆ. ಒಂದು ನಿಮಿಷ ಅರ್ಪಿತಾ, ನೀವು ಸೆಲೆಕ್ಟ್ ಮಾಡಿರೋ ಕಲರು ನಮ್ಮನೆಗೇನಾದರೂ ಬಂದಿದೆಯಾ ಅಂತ ಚೆಕ್ ಮಾಡಿ ಇನ್ನು 10 ನಿಮಿಷ ನಿಮಗೆ ಫೋನ್ ಮಾಡ್ತೀನಿ. ಬಾಯ್. ನಾ ಹೇಳಿಲ್ವಾ, ಹಾಗೆ ಆಗಿದೆ. ಇದೆಲ್ಲ ಆ ರಂಜಿತದ ಕಿತಾಪತಿ. ಇಲ್ಲಿಗೆ ಬರ್ಬೇಕಾಗಿರೋ ಸೀರೆಗಳು ಅಲ್ಲಿಗೆ ಹೋಗಿದೆ. ಹಾಗಿದ್ಮೇಲೆ ನಾವು ಸೆಲೆಕ್ಟ್ ಮಾಡಿದ್ದು ಎಲ್ಲಿ ಹೋಯ್ತು? ಅದೇ ಇಲ್ಲಿಗೆ ಬಂದಿರೋದು ಅನ್ಸುತ್ತೆ. ನೀವು ಯಾವ್ಯಾವ ಕಲರ್ ಸೀರೆ ಸೆಲೆಕ್ಟ್ ಮಾಡಿದ್ರಿ ಹೇಳು? ರಿಸೆಪ್ಷನ್ಗೆ ಅಂತ ರೆಡ್ ಟೆಂಪಲ್ ಬಾರ್ಡರ್ ಸ್ಯಾರಿ. ಹೂ ಕಣೆ, ಅದೇ ತರದ್ದು ದಾರೆ ಸೀರೆ ಯೆಲ್ಲೋ ಕಲರ್ ರೆಡ್ ಬಾರ್ಡರ್ ಇಲ್ಲೂ ಇದೆ. ಅದು ನಮ್ಮನೇಲೂ ಇದೆ. ಅಂದ್ರೆ ನೀನು ಮತ್ತೆ ಸ್ವಾತಿ ಇಬ್ರು ಒಂದೇ ತರ ಸೀರೆ ಉಟ್ಕೊಳ್ಳಿ ಅಂತ. ಸೊಸೆ ಅಂದ್ರೆ ಇಬ್ರಿಗೂ ಯೂನಿಫಾರ್ಮಾ? ಪಿಕಾಕ್ ಬ್ಲೂ ಕಲರ್ದು ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಮಾವಿನಕಾಯಿ ಬಾರ್ಡರ್ದು. ಅದು ಇಲ್ಲೇ ಇದೆ ನಿರೋಷಾ. ಹೌದಾ? ಹಬ್ಬಾ, ಸದ್ಯ ಎಲ್ಲಿ ಕೈ ತಪ್ಪೋಯ್ತು ಅನ್ಕೊಂಡಿದ್ದೆ. ಇಬ್ರು ಮನೆದು ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ. ಲೇ, ಅದು ಹೇಗೆ ಆಗುತ್ತೆ? ತಲೆ ಕೆಟ್ಟಿದೆ ನಿನಗೆ. ಯಾಕಾಗಲ್ಲ? ನಿನಗೆ ಹೇಗೆ ಗೊತ್ತಾಯ್ತು ಇಬ್ರು ಮಧ್ಯೆ ಎಕ್ಸ್ಚೇಂಜ್ ಆಗಿದ್ದು ಅಂತ ಕೇಳ್ತಾನೆ ಆ ರಂಜಿತ್ತು. ಹೌದಲ್ವಾ? ನಮ್ಮಿಬ್ರಿಗೂ ಲಿಂಕ್ ಇದೆ ಅಂತ ಗೊತ್ತಾಗಿ ನಾವಿಬ್ರು ಸಿಕ್ಕಾಕೊಂಡ್ಬಿಡ್ತೀವಿ ಆಮೇಲೆ. ಅದೇ ಹೇಳಿದ್ದು, ನಾವಿಬ್ರು ಟಚ್ಚಲ್ಲಿ ಇದೀವಾ ಇಲ್ವಾ ಅಂತ ಅವರೆಲ್ಲರಿಗೂ ಗೊತ್ತಾಗ್ಸೋದಕ್ಕೆ ಆ ರಂಜಿತ್ ಹೀಗೆ ಮಾಡಿದಾನ ಅಂತ. ಇರ್ಬೋದು. ಮೈಸೂರಿನ ಮ್ಯಾರೇಜ್ ಮೇಕರ್ ಅಂದಾಗ ನನಗೆ ಡೌಟ್ ಇತ್ತು. ಈ ನಮ್ಮನೆ ಮುತ್ಕಿ ಆ ಕಲ್ಯಾಣ್ ಕುಮಾರ್ನ ಇಲ್ದಿರೋ ಸೋದ್ರ ಮಾವನ್ ಮೊಮ್ಮಗ ಅಂತ ನಾಟಕ ಬೇರೆ ಮಾಡಿದ್ಲು. ಛೇ, ಇವ್ರುಗಳ ನಾಟಕ ಗೊತ್ತಾದ್ರೂ ಅವ್ರನ್ನ ಸಿಕ್ಕಾಕ್ಸೋಕೆ ಆಗ್ತಿಲ್ವೇ? ನೋಡೋಣ ಇನ್ನು ಎಲ್ಲಿವರೆಗೂ ಇವ್ರ ನಾಟಕಗಳು ನಡೆಯುತ್ತೆ ಅಂತ. ಅವ್ರ ನಾಟಕ ಏನಾದ್ರು ಬಯಲಾದ್ರೆ ಮಾತ್ರ ಸರಿಯಾಗಿ ಪೆಟ್ಟು ತಿಂತಾರೆ. ಅವಾಗ ನೋಡ್ಬೇಕು ಅವ್ರ ಮೂತಿ ಹೇಗಿರುತ್ತೆ ಅಂತ. ನೋಡ್ತಾ ಇರು, ಯಾವ ಪಾಯಿಂಟ್ನಲ್ಲಿ ಇವ್ರ ನಾಟಕನೆಲ್ಲ ಬಯಲ್ ಮಾಡ್ತೀನಿ ಅಂತ. ಛೇ, ಈ ರಂಜಿತ್ನ ತಗ್ಲಾಕಕ್ಕೆ ಆಗ್ತಿಲ್ವಲ್ಲ. ಪತ್ರಿಕೆನ ಮೊದಲು ಮನೆ ದೇವರ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕಿತ್ತು. ಆದರೆ ಊರಿಗೆ ಹೋಗೋಕ್ಕೆ ಟೈಮೇ ಆಗಲಿಲ್ಲ ನೋಡು. ಪರವಾಗಿಲ್ಲ ಅತ್ತೆ, ಎಲ್ಲ ದೇವರು ಒಂದೇ ಅಲ್ವಾ? ಮನೆ ದೇವ್ರ ಹತ್ರ ಕೈ ಮುಗಿದು ಅರ್ಪಿಸ್ಕೊಂತ ಹೇಳಿದ್ರೆ ಸಾಕು. ನಾನೇ ಕಣೆ ನೀನು, ಏನಾದರೂ ಒಂದು ದಾರಿ ಹುಡುಕ್ತಿಯಲ್ಲ. ನಿರುಷಾ, ಏನು ಯೋಚನೆ ಮಾಡ್ತಿದ್ಯಮ್ಮ? ಮದುಮಗಳಾಗಿ ಆರಾಮಾಗಿ ಆರೈಕೆ ಮಾಡ್ಕೊಂಡಿರ್ಬೇಕಾದವಳು ಹೀಗೆಲ್ಲ ನಾನು ನಿನ್ನ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಬೈಕೋತಾ ಇದೆಯಾ? ಅಯ್ಯಯ್ಯೋ ಇಲ್ಲ ಅತ್ತೆ, ಹಾಗೆ ನೋಡಿದ್ರೆ ಇಷ್ಟು ಅವಸರದಲ್ಲಿ ನೀವು ನನ್ನ ಮದುವೆ ಮಾಡ್ತಿದ್ದೀರಾ. ನಾನು ಎಷ್ಟು ಥ್ಯಾಂಕ್ಫುಲ್ ಆಗಿರಬೇಕು ನಿಮಗೆ. ಇಷ್ಟು ಮಾಡಿದ್ರೆ ದೊಡ್ಡದಾ? ಬಾ,
ದೇವ್ರ ಮುಂದೆ ಲಗ್ನ ಪತ್ರಿಕೆನ ಇಟ್ಟು ಪೂಜೆ ಮಾಡ್ತಾರೆ. ಈಗಷ್ಟೇ ಲಗ್ನಪತಿ ಇನ್ನೊಬ್ರು ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರು. ನನ್ನನ್ನು ಕರೆದಿದ್ದಾರೆ ಮದುವೆಗೆ. ಒಂದು ನಿಮಿಷ ಹೇಳಿಮ್ಮ. ನೀವೇನು ಅನ್ಕೊಳ್ದೆ ಹೋದ್ರೆ ಆ ಲಗ್ನ ಪತ್ರಿಕೆ ಒಂದ್ಸಲ ನೋಡ್ಬೋದಾ? ಖಂಡಿತವಾಗ್ಲು. ಆಂಟಿ, ಇದು ಆರ್ಯ ಮತ್ತೆ ಸ್ವಾತಿ ಮದುವೆ ಇನ್ವಿಟೇಷನ್ನು. ಇಂಥ ಕರ್ಮ ಯಾವ ತಾಯಿಗೂ ಬರಬಾರ್ದು ನಿರೋಷ, ಯಾವ ತಾಯಿಗೂ ಬರಬಾರ್ದು. ನೋಡಿದ್ರ ಆಂಟಿ, ಇವ್ರೆಂಥ ಸಣ್ಣ ಜನ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಆರ್ಯ ಸ್ವಾತಿ ಹೆಸರಿದೆ, ಕೆಳಗಡೆ ಶ್ರೀಮತಿ ಗಾಯತ್ರಿ ದಿವಂಗತ ರಾಜಶೇಖರ್ ಅವ್ರ ಮೊಮ್ಮಗ ಅಂತ ಹಾಕ್ಸಿದ್ದಾರೆ. ಹೌದು, ದೊಡ್ಡವ್ರ ಹೆಸರಲ್ಲ. ಯೂಶಲಿ ತಂದೆ ತಾಯಿ ಹೆಸರಿರ್ಬೇಕಲ್ವಾ ಆಂಟಿ? ಎಲ್ದಿರೋ ತಾತನ ಮುಖಾಂತರ ಪರಿಚಯ ಹೇಳ್ಕೋಬೇಕು ಅಥವಾ ಜನ್ಮ ಕೊಟ್ಟು ತಂದೆ ಮುಖಾಂತರ ಪರಿಚಯ ಹೇಳ್ಕೋಬೇಕು? ಆಂಟಿ, ಯಾಕೆ ಸೂರ್ಯ ಅಂಕಲ್ ಹೆಸರು ಹಾಕ್ಸಿಲ್ಲ ಗೊತ್ತಾ? ಅದ್ರ ಪಕ್ಕದಲ್ಲಿ ನಿಮ್ ಹೆಸರು ಹಾಕ್ಸ್ಬೇಕಾಗುತ್ತಲ್ವಾ, ಅದಕ್ಕೆ. ನೋಡಿ, ಏನೇ ಆದ್ರೂ ಆರಿನ ನಿಮ್ಮ ಮಗ ಅಂತ ಹೇಳ್ಕೊಳಲ್ಲ. ನಿಮ್ ತಾಯಿ ತನಕಾದ್ರೂ ಬೆಲೆ ಬೇಡವಾ ಆಂಟಿ? ಅಟ್ಲೀಸ್ಟ್ ಸುಖ ಗಮನ ಬಯಸುವವರಲ್ಲಿ ಅದ್ರಲ್ಲಾದ್ರೂ ನಿಮ್ ಹೆಸರು ಹಾಕ್ಸ್ಬೋದಾಗಿತ್ತಲ್ವಾ ಆಂಟಿ? ನೀವು ಹಾಗೆ ಹೋದ್ರಾ? ಇವ್ರು ಹೀಗೆ ಬಂದ್ರು. ಅಲ್ಲ ಅಮ್ಮ, ಫೋನ್ ಮಾಡಿದ್ರೆ ಬರ್ತಿದ್ವಲ್ಲ, ಪಾಪ ಅವ್ರನ್ನ ಯಾಕೆ ಕಾಯಿಸಿದ್ರಿ? ಪರವಾಗಿಲ್ಲ ಬಿಡಿ ಮೇಡಮ್. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದರು, ಯಾಕೆ ವಾಪಸ್ ಕಳಿಸ್ಬೇಕು ಅಂತ ನಾನೇ ಸುಮ್ಮನೆ ಹೇಳಿ. ಅವತ್ತು ಕೋಪ ಮಾಡ್ಕೊಂಡು ಹೊರಟುಬಿಟ್ರಿ. ಇನ್ನೇನ್ರಿ, ನಿಮ್ ಕಕ್ಷಿದಾರರು ಆ ತರ ಆರೋಪ ಮಾಡಿದ್ದಾರೆ. ಅವ್ರೊಬ್ರ ಹತ್ರನೇ ದುಡ್ಡಿದೆ ಅನ್ನೋ. ನಿರೋಷ, ಬಂದಿರೋ ವಿಷಯ ಹೇಳಿ ಸರ್. ಅವತ್ತು ನೋಟಿಸಿಗೆ ಮಾತ್ರ ಸೈನ್ ಮಾಡಿ ಹೋದ್ರಿ. ಈಗ ಅಲ್ಮನಿ ಸ್ಟೇಟ್ಮೆಂಟ್ಗೆ ಸೈನ್ ಮಾಡಬೇಕಾಗಿತ್ತು. ಅದಿಲ್ಲದೆ ಕೇಸ್ ಫೈಲ್ ಮಾಡೋ ಹಾಗೆ ಇಲ್ಲ. ಏನಪ್ಪ ಹಾಗಂದ್ರೆ? ಇವರು ಡಿವೋರ್ಸ್ಗೆ ಒಪ್ಕೊಂಡಿದ್ದಕ್ಕೆ ಜೀವನಾವಶ ಅಂತ ಆರ್ತಿ ಅವರಿಗೆ 50,000 ರೂಪಾಯಿ ಪ್ರತಿ ತಿಂಗಳು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದು ಅಲ್ಲದೆ ಸೂರ್ಯ ಅವರು ತಮ್ಮ ಇಡೀ ಆಸ್ತಿನ ಇವ್ರ ಹೆಸರು ಆರ್ಯಗೆ ಅವರಿಗೆ ಗೊತ್ತಿಲ್ಲ ಮೇಡಮ್. ಅವರು ಆಸ್ತಿಗೋಸ್ಕರ ಡಿವೋರ್ಸ್ ಕೊಡ್ತಿರೋದು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ನೀನೇನು ಹೇಳ್ಬೇಡ ನಿರುಷ, ಸುಮ್ಮನೆ ಇರೋ. ಸೈನ್ ಮಾಡಿ ಅತ್ತೆ. ಕೈಯಲ್ಲಿ ಒಂದ್ ಪೈಸಾ ಇಲ್ದೇ ಇದ್ರೆ ತಿಂಗಳಿಗೆ 50,000 ಹೇಗ್ ಕೊಡ್ತಾರೆ ನೋಡೋಣ. ಇಲ್ಲ ಸರ್, ನಾನು ಇದಕ್ಕೆ ಸೈನ್ ಮಾಡಲ್ಲ. ಅಂದರೆ ಜೀವನಾಂಶ ಇನ್ನೂ ಹೆಚ್ಚಿಗೆ ಬೇಕು ಅಂತ ಅಲ್ಲ, ದುಡ್ಡು ಆಸ್ತಿ ಇದ್ಯಾವುದು ಬೇಕಾಗಿಲ್ಲ. ಡಿವೋರ್ಸು ಕೊಡಲ್ಲ. ಅದೇನಾಗುತ್ತೋ ನಾನು ನೋಡ್ತೀನಿ. ಪ್ಲೀಸ್.
ಏನು ಅಮ್ಮ ಹಾಗಂದ್ರ? ಬರೀ ಹೇಳೋದಲ್ಲ, ಜೀವನಾಂಶದ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಳಕ್ಕೆ ಅಂತ ಬಂದಿದ್ದ ಲಾಯರ್ನ ಹಾಗೆ ಸಾಗಾಕಿದ್ರು. ಅಂದ್ರೆ ಡಿವೋರ್ಸ್ ಕೊಡಲ್ವಂತ ಅಮ್ಮ? ಇನ್ನೇನ್ ಅರ್ಥ ಇದ್ರದು? ಏನ್ ತಲೆ ಕೆಡಿದ್ಯಾ ಅಮ್ಮಂಗೆ? ಅವ್ರ ಕಡೆಯಿಂದ ಜೀವನಾಂಶ ಅಂತ 1 ಪೈಸಾ ಬೇಕಾಗಿಲ್ಲ, ಆದ್ರೆ ಅಮ್ಮ ಡಿವೋರ್ಸ್ ಕೊಡ್ಲೇಬೇಕು. ಅದೇನ್ ಕೊಡಲ್ಲ ನಾನು ನೋಡ್ತೀನಿ. ಆದಿ, ನೀನ್ ಬಲವಂತ ಮಾಡಿ ಡಿವೋರ್ಸ್ ತಗೊಂತ ಹೇಳಕ್ ಆಗತ್ತಾ? ಯಾಕಾಗಲ್ಲ, ಅವ್ರು ನಮ್ಮಮ್ಮ. ಇರಬಹುದು, ಆದ್ರೆ ಡಿವೋರ್ಸ್ ತಗೋತಾ ಇರೋದು ನಿನ್ ತಂದೆ ಜೊತೆ ಅಲ್ವಲ್ಲ? ಏನ್ ವ್ಯತ್ಯಾಸ? ತುಂಬಾ ಇದೆ ಕಣೋ, ನೀನ್ ಹಾಗೆಲ್ಲ ಕೇಳ್ಬಾರ್ದು ಅದನ್ನ. ಆದ್ರೆ ನನಗೆ ಅಮ್ಮ ಇನ್ನ ಮಿಸ್ಸಸ್ ಸೂರ್ಯ ರಾಜಶೇಖರ್ ಹಂಚ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಹಾಗಾದ್ರೆ ಅದಕ್ಕೆ ಏನಾದ್ರೂ ಬೇರೆ ದಾರಿ ಹುಡ್ಕೋಣ. ಅದೆಲ್ಲ ಏನು ಬೇಕಾಗಿಲ್ಲ, ನೇರ ಮಾತಾಡೋಣ. ಆದಿ, ಇವಾಗ ನೀನು ಆಂಟಿ ಹತ್ರ ಹೋಗಿ ಜಗಳ ಆಡೋದ್ರಲ್ಲಿ ಏನ್ ಅರ್ಥನೂ ಇಲ್ಲ. ನಾನೇ ಚಾಡಿ ಹೇಳಿ ಕಳ್ಸಿದೀನಿ, ಅವ್ರು ಡಿವೋರ್ಸ್ ಆಗೋದು ನನ್ಗೂ ಬೇಕಾಗಿದೆ ಅಂತ ಅರ್ಥ ಬರುತ್ತೆ. ಒಂದ್ ಕೆಲಸ ಮಾಡು, ಈಗ ನೀನು ಏನು ಗೊತ್ತಿಲ್ದಿರೋಂಥರ ಸುಮ್ಮನೆ ಇದ್ಬಿಡು. ನಿನ್ ತಾಯಿ ನಿನ್ಗೇನು ಹೇಳಲ್ವಾ? ಹೇಳೇ ಹೇಳ್ತಾರೆ, ಅವಾಗ ರಿಯಾಕ್ಟ್ ಮಾಡು. ಹಾಗೊಂದ್ ವೇಳೆ ಏನು ಹೇಳಿಲ್ಲ ಅಂತ ಇಟ್ಕೋ, ನಿಮ್ಮಮ್ಮ ನಿನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಅರ್ಥ ಮಾಡ್ಕೊ. 2 ಪರೀಕ್ಷೆನೂ ಆಗೋಗ್ಲಿ. ಏನಂತ್ಯ? ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಎಲ್ಲ ಫಾರ್ಮಾಲಿಟೀಸು ಮುಗ್ದಾಗಾಯ್ತಲ್ಲ? ಇಲ್ಲ ಸರ್. ಇನ್ನೇನ್ರಿ ನಿಮ್ಮ ಲೀಗಲ್ ಪ್ರೊಸೀಡಿಂಗ್ಸು? ಅವತ್ತೇ ಸೈನ್ ಹಾಕ್ಸ್ಕೋಬೋದಿತ್ತಲ್ವಾ? ಹೌದು ಸರ್, ಅವತ್ತೇ ಅವರು ಸೈನ್ ಹಾಕ್ಸ್ಕೊಂಡಿದ್ರೆ ಆಗೋಗಿರ್ಬೋದೇನೋ. ಆದರೆ ಒಂದು ಪೇಪರ್ಗೆ ಅವರು ಸೈನ್ ಮಾಡದೆ ಹಾಗೆ ಹೋದರು ಸರ್. ಇವತ್ತು ಹಾಕ್ಲಿಲ್ವಾ? ಹೋಗಿದ್ರಲ್ವಾ ನೀವು? ಹೋಗಿದ್ದೆ ಸರ್, ಸೈನ್ ಮಾಡಲ್ಲ ಅಂದರು. ಮಾಡಲ್ಲ ಅಂದ್ರ? ಯಾಕೆ ಮಾಡಲ್ವಂತೆ? ಅವರು ಈ ಕೇಸ್ನ ತಲೆ ಕೆಳಗೆ ಮಾಡಕ್ಕೆ ಹೊರಟಿದ್ದಾರೆ ಸರ್. ಏನ್ರಿ ಹಾಗಂದ್ರೆ? ಅವರು ಡಿವೋರ್ಸ್ ಕೊಡಲ್ವಂತೆ ಸರ್. ಡಿವೋರ್ಸ್ ಕೊಡಲ್ವಂತ? ಯಾಕೆ ಕೊಡಲ್ವಂತೆ? ಇಷ್ಟೆಲ್ಲ ಆದಮೇಲೆ ಕೊಡಲ್ಲ ಅನ್ನೋದಕ್ಕೆ ಅವ್ರು ಯಾರು? ಅವ್ರು ಡಿವೋರ್ಸ್ ಕೊಡಬೇಕು ಅಷ್ಟೇ. ನನಗೆ ಬೇಕಾಗಿರೋದು ಅದೇ. ಇಲ್ಲ ಸರ್, ಇಬ್ಬರದು ಕನ್ಸೆಂಟ್ ಬೇಕು. ಅದಕ್ಕೆ ತಾನೇ ಕಾಂಪೋಸಿಷನು ಆಸ್ತಿ ಅಂತೆಲ್ಲ ಕೊಡ್ತಾ ಇರೋದು. ಇಡೀ ಆಸ್ತಿನ ಬರ್ಕೊಡ್ತೀನಿ ಅಂತ ಹೇಳಿದ್ದೀನಿ, ಇನ್ನೇನು ಬೇಕಂತ ಅವ್ರಿಗೆ ಮೇಂಟೆನೆನ್ಸ್ ಬೇಡವಂತೆ ಸರ್. ಓಹೋ, ಹೊಸ ನಾಟಕ. ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಏನು ಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಇದನ್ನ ಬೇಡ ಅಂತ ಹೇಳ್ತಿದ್ದಾರೆ. ಕೊಡೋದಕ್ಕಿನ್ನೇನು ಉಳಿದಿಲ್ಲ ಅಂತ ಹೇಳ್ಬಿಡಿ. ನಿನಗೆ ಸಂಬಂಧಪಡ್ತಿರೋ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಎಷ್ಟು ಸಲ ಹೇಳಿ ಸಾಯ್ಲಿ ನಾನು? ಫಸ್ಟ್ ಆಫ್ ಆಲ್ ನೀನು ಇರೋ ಆಗಿಲ್ಲ, ತೊಲಗಿಲಿಂದ ಹೋಗೋ. ಔಟ್. ಯಾಕೆ ಕೊಡಲ್ವಂತೆ? ಕಾರಣ ಏನು? ಕಾರಣ ಇದೆ ಸರ್. ನಾವು ಅವ್ರ ಮೇಲೆ ಮಾಡಿರೋ ಆಪಾದನೆಗಳನ್ನೆಲ್ಲ ವಾಪಸ್ ತಗೋಬೇಕಂತೆ. ಯಾಕ್ರಿ ವಾಪಸ್ ತಗೋಬೇಕು? ವಾಪಸ್ ತಗೊಂಡ್ರೆ ಡಿವೋರ್ಸ್ ಸಿಗಲ್ಲ. ಅದಕ್ಕೆ ಆಪಾದನೆ ಮಾಡಿರೋದು. ಹೇಳಬೇಕಿತ್ತು ಅವ್ರಿಗೆ. ಹೇಳೋಕ್ಕಾಗಲ್ಲ ಸರ್, ಬೇಕಾದರೆ ಅವರು ಡಿಫಾಮೇಷನ್ ಕೇಸ್ ಹಾಕ್ಬೋದು. ಆ ಲೆವೆಲ್ಗೆಲ್ಲ ಅವ್ರು ಹೋಗಲ್ಲ. ಅಲ್ವಾ ಮಾವ? ನೋಡ್ರಾ, ಅತ್ತೆ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ. ಅತ್ತೆ ಡಿವೋರ್ಸ್ ಕೊಡಲ್ಲ ಅಂತಿದ್ದಾರೆ ಅಂದರೆ ಖಂಡಿತ ಏನೋ ಕಾರಣ ಇರುತ್ತೆ ಮಾವ. ಬಿಟ್ಬಿಡಿ ನೀವು. ಅವ್ರಿಗೆ ಡಿವೋರ್ಸ್ ಬೇಡ ಅಂದರೆ ನಿಮ್ಗೆ ಯಾಕೆ ಬೇಕು ಮಾವ? ಸರ್, ಕೇಸ್ ಕ್ಲೋಸ್ ಮಾಡ್ಬೋದಲ್ಲ ಸರ್? ಪ್ಲೀಸ್ ರಂಜಿತ್, ನಾನು ಮಾತಾಡ್ತಿದ್ದೀನಿ ತಾನೆ. ಇದು ನನಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಮಾವ. ಯಾರ ಅಭಿಪ್ರಾಯನೂ ನನಗೆ ಬೇಕಾಗಿಲ್ಲ, ಗೊತ್ತಾಯ್ತಾ? ಪ್ಲೀಸ್ ಹೇಳಿ ಸರ್, ಈಗ ಹೇಗೆ ಮುಂದುವರಿಬೋದು ಅಂತ? ಗೊತ್ತಿಲ್ಲ ಸರ್. ಅವರು ಕಾಂಪನ್ಸೇಷನ್ ಬೇಡ ಅಂದಮೇಲೆ ಅವರು ಕೋರ್ಟಲ್ಲಿ ಕಂಟೆಂಟ್ ಮಾಡ್ಬೋದು. ನಾವು ಮಾಡಿರೋ ಆಪಾದನೆಗಳನ್ನೆಲ್ಲ ಖಂಡಿಸಿ ಅವರು ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡ್ಬೋದು ಸರ್. ಆಮೇಲೆ ಅವರಿಗೆ ಡಿವೋರ್ಸ್ ಬೇಕೇ ಬೇಕು ಅನ್ನೋದಾದರೆ ಅದು ಮ್ಯೂಚುವಲ್ ಕನ್ಸೆಂಟ್ ಆಗುತ್ತೆ. ಆಮೇಲೆ ನಾವು ಕಾಂಪನ್ಸೇಷನ್ ಕೊಡಬೇಕಾಗಿಲ್ಲ ಸರ್. ಕೊಡಬೇಕಾಗಿಲ್ಲ ಅಂದರೆ ನನಗೂ ಬೇಕಾಗಿಲ್ಲ. ಅವ್ರು ಅದಕ್ಕೆ ತಾನೇ ನನ್ನನ್ನು ಬಿಟ್ಟು ಹೋಗ್ತಿರೋದು. ಮುಖದ ಮೇಲೆ ಬಿಸಾಕ್ತೀನಿ ಅಂತ ಅವ್ರಿಗೆ ಹೇಳಬೇಕಿತ್ತು. ಇಲ್ಲ ಸರ್, ಅವ್ರು ಅದಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ. ಅಲ್ವಾ ಸರ್? ನಿಮಗೆ ಅನ್ನಿಸ್ತಿಲ್ಲ ಅಲ್ವಾ? ನಮ್ಮ ಮಾವನ್ಗೆ ಹೇಳಿ ಸರ್. ಮಾವ, ಖಂಡಿತ ಅತ್ತೆ ಆಸ್ತಿಗೋಸ್ಕರನೋ ದುಡ್ಡುಗೋಸ್ಕರನೋ ಈ ಥರ ಮಾಡ್ತಿರಲ್ಲ. ಇದರಿಂದ ಬೇರೆ. ಪ್ಲೀಸ್ ರಂಜಿತ್,
ನೋಡಿ ಸರ್, ನಾನು ಇಟ್ಟ ಹೆಜ್ಜೆನ ಹಿಂದೆ ಇಡಲ್ಲ. ಅದಕ್ಕೆ ಏನು ಬೇಕೋ ತಯಾರಿ ಮಾಡ್ಕೊಳ್ಳಿ. ಓಕೆ? ಹಲೋ ಭೈರವಿ ಅವರೇ, ಇಲ್ಲಿ ನಾವು ಅಂದ್ಕೊಂಡಿದ್ದು ಯಾವುದೂ ಆಗ್ತಿಲ್ಲ, ಎಲ್ಲ ತಲೆಕೆಳಗೆ ಆಗ್ತಿದೆ. ಆರ್ತಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಲ್ಲ ಅಂತ ಹೇಳ್ತಿದ್ದಾಳೆ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಫುಲ್ ಟೆನ್ಷನ್ ಆಗ್ತಿದೆ. ಸರಿ ಆಯಿತು, ಓಕೆ. ಈಗೇನು ನಿರೋಶನ ನಿಮಗೆ ಮೀಟ್ ಮಾಡೋಕ್ಕೆ ಹೇಳಬೇಕು ಅಷ್ಟೇ ತಾನೇ? ನಾನು ಈಗಲೇ ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ. ಹಲೋ ನಿರೋಷ, ಏನಾಯ್ತು? ಏನಂದ್ರು? ಇನ್ನು ಅವಳು ಪೋಗರು ಹೇಳಿದಿಲ್ಲ. ನಾನು ಹೇಳಿಲ್ವಾ? ನನ್ನೇ ಅಂದು ಆಡಿ ಕಳಿಸ್ತಾಳೆ. ಇದೆಲ್ಲ ಅವಳು ವಿನಾಶಕ್ಕೆ ಕಾರಣ. ಈಗೇನಂದ್ರು ಮೊದ್ಲು ಹೇಳಿ. ಡಿವೋರ್ಸ್ ಕೊಡೋದಿಲ್ವಂತೆ. ನಾನ್ ಬಿಡ್ತೀನಾ? ಅವಳು ಡಿವೋರ್ಸ್ ಕೊಡ್ತಾ ಇದ್ರೆ ಅವಳನ್ನ ಬಾಳೋದಕ್ಕೆ ಬಿಡೋದಿಲ್ಲ ನಾನು. ಅದರಿಂದ ನಮಗೇನು ಉಪಯೋಗ? ಈಗ ತೋರಿಸ್ತೀನಿ ನೋಡು. ನೀನ್ ಹೇಗಾದ್ರೂ ಮಾಡಿ ಆ ದಿನ ಭೇಟಿ ಮಾಡಿಸು. ಅವನ್ ಬ್ರೈನ್ ವಾಶ್ ಮಾಡ್ಬೇಕು ನಾನು. ನೀವಾ? ಅಫ್ಕೋರ್ಸ್, ನಾನೇ ಅವನ್ ತಲೆಗೆ ಸ್ವಲ್ಪ ಬುದ್ಧಿ ತುಂಬಬೇಕು. ಯಾವಾಗೂ ತಾಯಿ ಸೆರಿಗಿಡ್ಕೊಂಡು ಓಡಾಡ್ತಾರಲ್ಲ ಅಂತ ಹುಡುಗರು ನೋಡಿದ್ರೆ ನನ್ಗೆ ಅಲರ್ಜಿ. ಬಟ್ ಯು ಸೀ, ಇನ್ನು ಎಷ್ಟು ದಿನ ಭೈರವಿ ಅವರೇ? ನೋಡ್ತಾ ಇರಿ, ಮದ್ವೆ ಆದ್ಮೇಲೆ ಅಮ್ಮ ಅಂತ ಉಸಿರು ಹೆತ್ಬಾರ್ದು. ಹಾಗೆ ಮಾಡ್ತೀನಿ. ಮದುವೆ ಆಗೋಕ್ ಮುಂಚೆ ನಿಮ್ಮ ಅತ್ತೆ ಸಂಸಾರನ ಚೂರ್ ಚೂರ್ ಮಾಡ್ತೀನಿ. ಈಗೇನು ಆ ದಿನ ಕರ್ಕೊಂಬರಕ್ಕಾಗುತ್ತೋ ಇಲ್ವೋ? ಚಿಟ್ಟಿಗೆ ಹೊಡೆಯೋಷ್ಟರಲ್ಲಿ ಅವನಿಲ್ಲಿ ಇರ್ತಾನೆ. ಆದ್ರೆ ಯಾಕೆ ಅಂತ ಮೊದಲು ನನಗೆ ಗೊತ್ತಾಗ್ಬೇಕು. ನಿಂದೇನೆ ಗೋಳು. ಆ ದಿನ ಮುಂದೆ ಇಟ್ಕೊಂಡು ಆರ್ತಿ ಸೂರ್ಯ ಇಬ್ರು ಪರ್ಮನೆಂಟ್ ಆಗಿ ಒಂದಾಗದೆ ಇರೋ ಹಾಗೆ ಮಾಡ್ಬೇಕು. ಮಾಡು ಫೋನು. ಆದಿ, ಎಲ್ಲಿದ್ಯಾ? ಯಾಕೆ ಕರೆದೆ ಇಲ್ಲಿಗೆ? ನಿನ್ ಜೊತೆ ರೊಮ್ಯಾನ್ಸ್ ಮಾಡೋಣ ಅಂತ. ಮನೇಲಿ ಯಾವಾಗ್ಲೂ ಅಮ್ಮ ಅಮ್ಮ ಅಂತಿರ್ತ್ಯಾ. ಏನ್ ಕಿಂಡಲ್ಲ? 1000 ಕೆಲಸ ನನಗೆ. ಅರೆ ಭೈರವಿಜಿ, ನೀವೇನಿಲ್ಲಿ? ನಿನ್ನ ಹತ್ರನೇ ಮಾತಾಡೋಣ ಅಂತ ನಾನೇ ನಿರೋಷಾಗ್ ಹೇಳಿ ಕರೆಸಿದ್ದು. ನೀವೇ ಕರೆದಿದ್ದೆ ಬರ್ತಿದ್ನಲ್ಲ ಅಜ್ಜಿ. ಅದು ಅಲ್ದೆ ಇಲ್ಲಿ ಯಾಕೆ ಕರ್ತಿದ್ರಿ? ಮನೆಗೆ ಬರ್ಬೋದಿತ್ತಲ್ಲ. ಎಲ್ಲಪ್ಪ, ನಿಮ್ಮ ಮನೆ ಹತ್ರ ಬಂದ್ರೆ ನಿಮ್ಮಮ್ಮ ಬೀದಿ ನಾಯಿ ಥರ ಓಡಿಸ್ತಾಳೆ. ಅದೇನು ಇಲ್ಲ ಅಜ್ಜಿ, ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲಪ್ಪ, ನಾನು ಕಷ್ಟಪಡ್ತಿರೋದು, ಈಗ ಒದ್ದಾಡ್ತಿರೋದು ಯಾಕೆ ಹೇಳೋ? ನಿಮ್ಮ ಅಪ್ಪ ಅಮ್ಮನ್ನ ಒಂದು ಮಾಡಬೇಕು ಅಂತ. ಈಗ ತಾನಾಗೆ ಎಲ್ಲ ಒದಗಿ ಬರ್ತಾ ಇದೆಯಪ್ಪ. ತಡೆಯಾಗಿರೋ ಸೂರ್ಯನೇ ಡೈವರ್ಸ್ ಕೊಡೋಕೆ ಮುಂದಾಗಿದ್ದಾನೆ. ಆ ಹಂತಕ್ಕೆ ತರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಈಗ ನೋಡಿದ್ರೆ ಆರ್ತಿ ಡೈವರ್ಸ್ ಕೊಡಲ್ಲ ಅಂತಿದ್ದಾಳೆ. ಈ ವಿಷಯನ ಅಮ್ಮ ನನ್ನವರೆಗೂ ತಂದಿಲ್ಲ ಅಜ್ಜಿ. ನನ್ನ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಕರೆಕ್ಟ್, ನೀನಾಗೆ ಈ ವಿಷಯ ಎತ್ತೋದು ತಪ್ಪು. ಯಾಕೆಂದ್ರೆ ಆರ್ತಿ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದೇಳು ಮೊಮ್ಮಗನೆ, ಶಶಾಂಕು ನಿಮ್ಮಮ್ಮ ಇಬ್ರು ಒಂದಾಗ್ಲಿ ಅನ್ನೋ ಆಸೆ ನಿನಗಿಲ್ವಾ? ನಮ್ಮಮ್ಮ ಆ ಸೂರ್ಯನ ಜೊತೆ ಮತ್ತೆ ಸೇರಬಾರ್ದು ಅನ್ನೋದು ಮಾತ್ರ ಖಂಡಿತ ಇದೆ ಅಜ್ಜಿ. ಅದೇ ಏನೇ ಮಾಡಿದ್ರು ಸಾಧ್ಯವಾಗ್ತಿರೋದು. ಸಾಧ್ಯವಾಗದೇ ಇರೋದು ಯಾವುದು ಇಲ್ಲ ಮೊಮ್ಮಗನೆ. ಈಗ ಕಾಲ ಕೂಡು ಬರ್ತಾ ಇದೆ, ಅದನ್ನ ಉಪಯೋಗ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ. ಅದೇ ಗಜ್ಜಿ. ಶಶಾಂಕು ನಿನ್ನ ಮದುವೆ ನೋಡಬೇಕು ಅಂತ ಕಾಯ್ತಾ ಇದ್ದಾನೆ. ನೀನು ಕರೆದ್ರೆ ಓಡೋಡ್ ಬರ್ತಾನೆ. ನಾನಾ? ಹೌದು ಕಣೋ, ಅಲ್ಲಿ ದುಬೈನಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲದೆ ಅನಾಥನ್ ಥರ ಇದ್ದಾನೆ ಕಣೋ. ಐಶ್ವರ್ಯ, ಪದವಿ ಎಲ್ಲ ಇದೆ ಅವನಿಗೆ, ಆದರೆ ಜೊತೆಲಿ ಯಾರೂ ಇಲ್ಲ. ತನ್ನ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡಿಕೊಂಡು ಆನಂದವಾಗಿರಬೇಕು ಅನ್ನೋದೇ ಅವನ ಆಸೆ ಅಪ್ಪ. ಇದೆಲ್ಲ ನಡೆಯೋದು ನೀನು ಮನಸ್ಸು ಮಾಡಿದ್ರೆ ಮಾತ್ರ. ಎಷ್ಟು ವರ್ಷ ಅಂತ ಇಲ್ಲೇ ಆಟೋ ಓಡಿಸ್ಕೊಂಡಿರ್ತೀಯ?
ಆದರೆ ಮದುವೆಗೆ ಅಪ್ಪ ಬರೋದ್ರಿಂದ ಎಲ್ಲ ಸರಿ ಹೋಗುತ್ತಾ? ನಿಮ್ಮ ಅಪ್ಪ ಅಮ್ಮನ್ನ ಒಂದೇ ಮಂಟಪದಲ್ಲಿ ಸೂರ್ಯ ನೋಡಿದ್ರೆ ಇನ್ಯಾವತ್ತೂ ಅವನು ನಿಮ್ಮ ಅಮ್ಮನ ತಂಟೆಗೆ ಬರೋದಿಲ್ಲ. ಇನ್ನು ಉಳಿಯೋದು 4 ಜನ. ನಿನಗೋಸ್ಕರ ನಿಮ್ಮ ಅಪ್ಪ ಆತುರಿತಿದ್ದಾನೆ ಕಣ. ಅವನಿಗೆ ಆಸೆ ಇರಲ್ವಾ ನಿನ್ನ ಮದುವೆ ನೋಡಬೇಕು ಅಂತ? ನೀನು ಬೆಳೆದಿದ್ದು ನೋಡಲಿಲ್ಲ, ನಿನ್ನ ಆಟ ನೋಡಲಿಲ್ಲ, ನಿನ್ನ ಪಾಠ ನೋಡಲಿಲ್ಲ, ನಿನ್ನ ಮದುವೆ ಆದರೂ ನೋಡಲಿ. ಕರಿಯಪ್ಪ. ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ. ಕರಿತೀನಿ, ಖಂಡಿತ ಕರಿತೀನಿ.